ಆ ದೇವ್ರ ಎಷ್ಟು ಕ್ರೂರಿ ಅಂದ್ರೆ ಒಳ್ಳೆಯವ್ರನ್ನ ತುಂಬಾ ಬೇಗ ಕರ್ಕೊಂಡ್ಬಿಡ್ತಾನೆ. ನನ್ ಜೀವನ ನೀ ಸಿಗಕ್ಕಿಂತ ಮುಂಚೆ ಹೆಂಗಿತ್ತಣ್ಣ? ಲೋಬಲ್ ಇದು ಇಲ್ಲಿ ಬಂದೈತೆ. ನಾನು ಔಟಿಲ್ಲ. ಒಳ್ಳೆ ಕ್ಯಾಚ್ ಮಗ. ಯಾರು ಮಗ ಹುಡುಗ? ಯಾರೋ ಗೊತ್ತಿಲ್ಲ ಗುರು, 2 ದಿನದಿಂದ ಇಲ್ಲೇ ಅವನೇ. ಹೌದಾ, ಬರ್ರಿ ಮಾತಾಡ್ಸ್ಕೊಂಬರೋಣ. ನಮ್ಗೆ ಯಾಕೆ ಸುಮ್ನೆ ಇರ್ಗುರು. ನಾನ್ ಆ ಪರಿಸ್ಥಿತಿಯಲ್ಲಿ ಇದ್ರೆ ಬಿಟ್ಟು ಹೋಯ್ತಿದ್ರಣ. ಎಲ್ಲ ನಮ್ಮವ್ರೆ ತಿಕ್ಕ ಮುಸ್ಕೊಂಡ್ ಬಾ. ನೋಡಿದ್ರೆ ಈ ಅಲ್ದಿದ್ದಾಗಿರೋ ಯಾರಪ್ಪಿ ನೀನು ಇಲ್ಲೇನೋ ಮಾಡ್ತಿದ್ಯಾ? ಹೊಡಿಬೇಡ್ರಣ. ನಾನ್ ಯಾಕೋ ನಿನ್ನ ನೋಡಿಲಿ, ಎಲ್ಲೋ ಇರಾತ್ ನೀನು. ನಮ್ಮೂರ ಗುಲ್ಬರ್ಗಾರಿ ನಾವ್ ವಾಪಸ್ ಹತ್ತ 6 ತಿಂಗಳಾಯ್ತ್ರಿ. ಆಸ್ತಿ ಸಲಿಂದ ಸಂಬಂಧಕ್ ಹೊಡೆದ್ಬಿಟ್ಟು ಊರಿಂದ ಆಚೆ ಕಳ್ಸಾರ್ರಿ. ಅದಕ್ಕ ಬಸ್ ಹತ್ಕೊಂಡು ಬೆಂಗಳೂರು ಬಂದಿನಿ. ಅಲ್ಲಿ ಕೆಲ್ಸ ಸಿಕ್ಕಿಲ್ರಿ. ಅದಕ್ಕ ಅದು ಇದು ತಿರ್ಗಾಡ್ಕೊತಿದ್ದೀನಿ. ಇಲ್ಲ ಮಗ, ನೋಡಕ್ ಗಟ್ಮುಟ್ಟಾಗೆ ಇದ್ಯಾ, ಕೆಲ್ಸಕ್ಕೆ ಹೋಗ್ಬೋದಾಗಿತ್ತಲ್ಲೋ. ಕೆಲ್ಸ ಯಾರು ಕೊಡಲ್ರಿ. ಕೆಲ್ಸ ಕೊಟ್ರ ರೊಕ್ಕ ಕೊಡಲ್ರಿ. ರೊಕ್ಕ ಕೇಳಕ್ ಹೋದ್ರ ಹೊಡಿತಾರ್ರಿ. ಆಯ್ತು, ನಾನ್ ಕೆಲ್ಸ ಕೊಡಿಸ್ತೀನಿ, ನೀನ್ ಮಾಡ್ತೀಯಾ? ಹುನ್ರಿ, ಮಾಡ್ತೀನಿ. ನಮ್ಗೆ ತಿನ್ನ ಗತಿ ಇಲ್ಲ. ಈ ಅಪ್ಪ ಅವನು ಬೇರೆ ಕೆಲ್ಸ ಕೊಡ್ಸಕ್ ಹೋಯ್ತಾರಂತೆ. ಹಿಂದೆ ಮುಂದೆ ಇರೋ ನಮ್ಗೆ ದೇವ್ರ ಒಂದ್ ದಾರಿ ತೋರ್ಸೋನೆ. ಅವ್ನಿಗೆ ಪಾಪ ಯಾರು ಇಲ್ಲ, ಅವ್ನ್ಗೊಂದ್ ದಾರಿ ತೋರ್ಸಲ್ವಾ? ನಾವ್ ತಿನ್ನೋದ್ರಲ್ಲಿ ಅರ್ಥ ಅವ್ನಿಗೆ ಏನಾದ್ರು ಕೊಟ್ರೆ ಕಮ್ಮಿ ಆಗುತ್ತಾ? ಇಲ್ಲ ತಾನೆ, ದೇವ್ರ ನಮ್ಮನ್ ಚೆನ್ನಾಗಿ ಇಟ್ಟ ಬಿಡಲಿ. ನೀನ್ ಕೇಳಿದ್ದಲ್ಲ ನನ್ ಕೈಲಿ ಕೊಡ್ಸಕ್ ಆಗದೆ ಇರೋದು, ಆದ್ರೆ ನೀನ್ ಕಳ್ಕೊಂಡಿದ್ದಲ್ಲ ಆ ಪ್ರೀತಿನ ನಾವೆಲ್ಲಾ ಸೇರ್ಸ್ಬಿಟ್ಟು ಕೊಡ್ತೀವಿ. ನಮ್ ಜೊತೆ ಇರ್ತೀಯಾ? ಹ್ಞೂ ಸರಿ ಅಣ್ಣ. ಇರ್ಲಿ, ಬರ. ನನಗೆ ಅಂತ ಒಂದ್ ಜೀವನ ರೂಪಿಸ್ಕೊಟ್ಬಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಹೋದಲ್ಲ ಅಣ್ಣ.